ಶುಭಾಶಯಗಳು. ಇವತ್ತು ಹಲವಾರು ಸಾರ್ತಿ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಧ್ವಜ ಸಂದೇಶನ ನೀಡ್ತಕ್ಕಂಥ ಉದ್ದೇಶ ಏನಾಗಿರುತ್ತೆ ಅಂದ್ರೆ, ಯಾವುದೇ ಒಂದು ಆಚರಣೆನ ನಾವು ಮಾಡ್ತಾ ಇರಬೇಕಾದ್ರೆ ಆ ಆಚರಣೆಯ ಮಹತ್ವ, ಆ ಆಚರಣೆಯ ಇತಿಹಾಸ, ಆ ಆಚರಣೆಯ ಹಿನ್ನೆಲೆ ಅದನ್ನ ಮತ್ತೆ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಮುನ್ನಡೆಸ್ತಕ್ಕಂಥ ಕಾರ್ಯ, ಆ ಜವಾಬ್ದಾರಿ ಆ ಧ್ವಜ ಸಂದೇಶ ನೀಡುವವರದಾಗಿರುತ್ತದೆ. ಆ ಹಿನ್ನೆಲೆಯಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ, ಈಗ ನಾವು ಸ್ವಾತಂತ್ರ್ಯ ದಿನಾಚರಣೆ ಮತ್ತೆ ಗಣರಾಜ್ಯೋತ್ಸವಕ್ಕೆ ಇರ್ತಕ್ಕಂಥ ಸ್ವಲ್ಪ ವ್ಯತ್ಯಾಸನ ನೋಡೋದಾದ್ರೆ, ಸ್ವಾತಂತ್ರ್ಯ ದಿನಾಚರಣೆ ನಾವು ಆಗಸ್ಟ್ 15ರಂದು ಮಾಡ್ತೀವಿ. ಮತ್ತೆ ನಮಗೆ ಅವಾಗ ಮೊಟ್ಟ ಮೊದಲನೇದಾಗಿ ದೇಶದ ಹುಟ್ಟು ಅವಾಗಾಗಿರುತ್ತೆ. ಯಾವಾಗ 1947 ಆಗಸ್ಟ್ 15. ಇವತ್ತು ಜನವರಿ 26, 1950ರಲ್ಲಿ ನಾವು ಸಂವಿಧಾನವನ್ನ ಏನು ನಾವು ನಮ್ಮ ದೇಶದ ಅತ್ಯಮೂಲ್ಯ ಗ್ರಂಥ ಅಂತ ಹೇಳಿ ಏನು ಭಾವಿಸಿ ಒಂದು ರಾಷ್ಟ್ರದ ಕಲ್ಪನೆಯಲ್ಲಿ ನಾವೇನು ಮುನ್ನಡಿತಾ ಇದ್ದೀವಿ, ಅದು ಅನುಷ್ಠಾನಗೊಂಡು ಸುಮಾರು 77 ವರ್ಷಗಳು ಕಳೆದಿದ್ದಾವೆ. ಈ ವಿಚಾರದಲ್ಲಿ ನಾವು ಡೊಮಿನಿಯನ್ ಇಂದ ಅಂದ್ರೆ ಪ್ರಭುತ್ವದಿಂದ ಗಣರಾಜ್ಯದ ಎಡೆಗೆ ಹೋಗಿರ್ತಕ್ಕಂಥ ಒಂದು ಲ್ಯಾಂಡ್ ಮಾರ್ಕ್ ಇವೆಂಟ್. ಅದಕ್ಕೋಸ್ಕರ ಅಂದ್ರೆ ಈಗ ನಾವು 1947ರಲ್ಲಿ ನಡೆದ್ರು ಕೂಡ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಅಂತ ಇರಲಿಲ್ಲ, ಮತ್ತೆ ನಮ್ಮ ದೇಶಕ್ಕೆ ಒಂದು ಗ್ರಂಥ ಮತ್ತೆ ಎಲ್ಲ ನಮ್ಮ ಕಾಯ್ದೆ ಕಾನೂನುಗಳನ್ನ ನಿರ್ದೇಶನ ನೀಡ್ತಕ್ಕಂಥ ಅಥವಾ ಒಂದು ರೆಫರ್ ಮಾಡ್ತಕ್ಕಂಥ ಒಂದು ಅತ್ಯಮೂಲ್ಯ ಗ್ರಂಥ ಅಂತ ಯಾವುದೂ ಇರಲಿಲ್ಲ. ಅದನ್ನ ನಾವು 1950ರಲ್ಲಿ ಅಂದ್ರೆ 1947ರಿಂದ ಸುಮಾರು 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ಸುಮಾರು 60 ದೇಶಗಳ ಸಂವಿಧಾನವನ್ನ ಅಧ್ಯಯನ ಮಾಡಿ, ಸುಮಾರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ಏನು ಹೋರಾಟ ಮಾಡಿದ್ರು ಅವರಿಂದ ಹಿಡ್ಕೊಂಡು ಬುದ್ಧಿಜೀವಿಗಳಿಂದ ಹಿಡ್ಕೊಂಡು ಎಲ್ಲರೂ ಸೇರಿ ಸಂವಿಧಾನನ ಏನು ರಚನೆ ಮಾಡಿದ್ರು, ಆ ಸಂವಿಧಾನನ ಅಂಗೀಕಾರ ಆಗಿರ್ತಕ್ಕಂಥ ದಿನ. ಆ ಸುದಿನ ಇವತ್ತು 77 ವರ್ಷಗಳಾಗಿ ಮಾರ್ಪಾಡಾಗಿದೆ. ಈ 77ನೇದ್ದು ಗಣರಾಜ್ಯೋತ್ಸವನ ನಾವು ಇವಾಗ ಆಚರಣೆ ಮಾಡ್ತಾ ಇದ್ದೀವಿ. ಮುಂದುವರೆದಂತೆ ಈಗ ನಾವು ಗಣರಾಜ್ಯ ಅಂದ್ರೆ ಏನು, ಈಗ ಡೊಮಿನಿಯನ್ಗೂ ರಿಪಬ್ಲಿಕ್ ಏನು ವ್ಯತ್ಯಾಸ ಅನ್ನೋದಾದ್ರೆ, ರಿಪಬ್ಲಿಕ್ ಅಂದ್ರೆ ಹೆಡ್ ಆಫ್ ದ ಸ್ಟೇಟ್ ಈಸ್ ಎಲೆಕ್ಟೆಡ್, ಅಂದ್ರೆ ಯಾವುದೇ ಒಂದು ರಾಷ್ಟ್ರದ ಅತ್ಯಮೂಲ್ಯ ಸ್ಥಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಜನರಿಂದ ಆಯ್ಕೆ ಆದಂತವ್ರು. ಈಗ ನಮ್ಮ ದೇಶದಲ್ಲಿ ಅತ್ಯಮೂಲ್ಯ ಸ್ಥಾನ ಅಂತ ಅಂದ್ರೆ ಅದು ರಾಷ್ಟ್ರಪತಿಗಳು. ಆ ರಾಷ್ಟ್ರಪತಿಗಳು ಜನರಿಂದ ಆಯ್ಕೆ ಆದಂತವ್ರು. ನಮ್ಮ ದೇಶದ ರಾಷ್ಟ್ರಪತಿಗಳು he or she is the supreme commander of armed forces, all the armed forces. ಆಗಿರೋದ್ರಿಂದ ನಮ್ಮ ಎಲ್ಲಾ ಭೂಸೇನೆ, ನೌಕಾಸೇನೆ ಮತ್ತೆ ವಾಯುಸೇನೆ, ಈ 3 ಸೇನೆಗಳ ಸುಪ್ರೀಂ ಕಮಾಂಡರ್ ಆಗಿರ್ತಾರೆ ಸನ್ಮಾನ್ಯ ರಾಷ್ಟ್ರಪತಿಗಳು. ಮತ್ತೆ ಅವರು ಜನರಿಂದ ಆಯ್ಕೆಯಾಗಿ ಈ ದೇಶದ ಕಾನೂನುಗಳನ್ನ ಯಾವುದೇ ಒಂದು ಮಸೂದೆನ ಕಾಯ್ದೆಯಾಗಿ ಅನುಷ್ಠಾನಕ್ಕೆ ತರಬೇಕಾದ್ರೆ ಅವರ ಒಂದು ಅಂಕಿತ ಅತ್ಯಗತ್ಯ. ಆದ್ರಿಂದ ನೀವು ಅರ್ಥ ಮಾಡ್ಕೋಬೇಕು, ಆಗಸ್ಟ್ 15ರಂದು ನಾವು ಫ್ಲಾಗ್ ಅನ್ನ ಅರ್ಧ ಕಂಬಕ್ಕೆ ಕಟ್ಟಿ ನಂತರ ಮೇಲಕ್ಕೆ ತಗೊಂಡೋಗಿ ನಾವು ಧ್ವಜಾರೋಹಣ ಮಾಡ್ತೀವಿ ಸ್ನೇಹಿತರೆ. ಬಟ್ ಈ ರಿಪಬ್ಲಿಕ್ ಡೇ ದಿವಸ ನಾವು ಅನ್ಫರ್ಲ್ ಮಾಡ್ತೀವಿ, ಫ್ಲಾಗ್ ಮೇಲಿಂದ ಅನ್ಫರ್ಲ್ ಮಾಡ್ತೀವಿ. ಅಂದ್ರೆ ನಮಗೆ ಆಲ್ರೆಡಿ ಸ್ವಾತಂತ್ರ್ಯ ಸಿಕ್ಕಿದೆ, ಈಗ ನಮಗೆ ಬೇಕಾದಂತ ದೇಶನ ನಾವು ಕಂಡ್ಕೊಳ್ತಾ ಇದೀವಿ ಅನ್ನೋ ಒಂದು ಅರ್ಥದಲ್ಲಿ ನಾವು ರಾಷ್ಟ್ರಧ್ವಜನ ಅನ್ಫರ್ಲ್ ಮಾಡ್ತೀವಿ. ಇಷ್ಟು ಹೇಳ್ತಾ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಸಾಗರದ ಇತಿಹಾಸ ಪ್ರಸಿದ್ಧ ಮಾರಿಕಾಂಬಾ ಜಾತ್ರೆ ಬರ್ತದೆ. ಆ ಜಾತ್ರೆಗೆ ತಯಾರಿ ಕೂಡ ತುಂಬಾ ಭರದಲ್ಲಿ ಸಾಗ್ತಾ ಇದೆ. ನಮ್ಮ ಎಲ್ಲ ಪ್ರಜ್ಞಾವಂತ ನಾಗರಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಬಂದಿರತಕ್ಕಂತ ಬೇರೆ ಪ್ರವಾಸಿಗರಿಗೂ ಮತ್ತೆ ಬೇರೆ ಊರಿಂದ ಬಂದಿರತಕ್ಕಂತ ಭಕ್ತಾದಿಗಳಿಗೂ ಕೂಡ ನಿಮ್ಮ ಎಲ್ಲರ ನಡೆ ಮಾದರಿಯಾಗಿರ್ಲಿ. ಮತ್ತೆ ಈ ನಮ್ಮ ಇತಿಹಾಸ ಪ್ರಸಿದ್ಧ ಮಾರಿಕಾಂಬಾ ಜಾತ್ರೆ ಇನ್ನೂ ಹೆಚ್ಚಿನ ಭಕ್ತಾದಿಗಳನ್ನ ಆಕರ್ಷಿಸುವಲ್ಲಿ ನಿಮ್ಮ ಎಲ್ಲರ ಒಂದು ನಡೆ ನುಡಿ ಆಯ್ತು ಮತ್ತೆ ಕರ್ತವ್ಯ ಆಯ್ತು, ಇನ್ನು ಹೆಚ್ಚಿನ ಸ್ಥಿತಿಯಲ್ಲಿ ಸಾಗಿಸೋಣ ಅಂತ ಹೇಳ್ತಾ ಈ ಒಂದು ಗಣರಾಜ್ಯೋತ್ಸವ ಧ್ವಜ ಸಂದೇಶದ ಭಾಷಣಕ್ಕೆ ನಾನು ವಿರಾಮನ ನೀಡ್ತೇನೆ. ಧನ್ಯವಾದ.